ನಾವು ಅಲ್ಲೇ ನಿಂತಿದ್ರೂ ಕೂಡ ನಮ್ಮ ಕಣ್ ತಪ್ಪಿಸಿ ಹಾಲು ಉಕ್ಕೇ ಬಿಡುತ್ತೆ, ಗೊತ್ತೇ ಆಗಲ್ಲ. ಹಾಲು ಉಕ್ಕಬಾರ್ದು ಅಂತಂದರೆ ನೀವು ಈ ಟಿಪ್ನ ಟ್ರೈ ಮಾಡಲೇಬೇಕು. ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಸೀರೀಸ್. ಆ್ಯಸ್ ಯೂಶ್ವಲ್ ನಾನು ನನ್ನ ಹಸ್ಬೆಂಡ್ಗೆ ತಿಂಡಿ ತೊಗೊಂಡು ಅಂಗಡಿ ಹತ್ರ ಹೋದೆ. ಅಪೋಸಿಟೇನೆ ಈ ಚೌಲ್ಟ್ರಿ ಇದ್ದಿದ್ದರಿಂದ ಅಲ್ಲಿ ಈ ಥರ ಒಂದು ಶಾಸ್ತ್ರ ಮಾಡ್ತಿರೋದನ್ನ ನೋಡಿದೆ. ನಾನು ಇದನ್ನು ಸೆಲೆಬ್ರಿಟೀಸ್ ಮ್ಯಾರೇಜಲ್ಲಿ ಈ ಥರ ಗಂಡು ಹೆಣ್ಣನ್ನು ಎತ್ಕೊಂಡು ಹಾರ ಬದಲಾಯಿಸೋದನ್ನು ಫನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ನೋಡಿದ್ದೆ. ಬಟ್ ಇದು ಒಂದು ಕಡೆ ಸಂಪ್ರದಾಯ ಅನ್ನೋದು ನನಗೆ ಗೊತ್ತಿರಲಿಲ್ಲ. ತುಂಬ ಯುನೀಕ್ ಆಗಿತ್ತು. ಹಾಗಾಗಿ ನನ್ನ ಕೈಯಲ್ಲಿ ಕ್ಯಾಮ್ರಾ ಬೇರೆ ಇತ್ತು, ಹಾಗಾಗಿ ನಾನು ಇದನ್ನು ಕ್ಯಾಪ್ಚರ್. ಇದು ಬಂದು ಮಾರ್ನಿಂಗ್ ಮಾಡ್ತಾ ಇರುವಂಥ ಶಾಸ್ತ್ರ ಆಗಿರುತ್ತೆ. ನಮ್ಮ ಕಡೆನೂ ಈ ಶಾಸ್ತ್ರಗಳನ್ನ ಮಾಡ್ತೀವಿ, ಆದರೆ ಮಂಟಪದ ಒಳಗಡೆ ಸೋದ್ರ ಮಾವ ಹುಡುಗಿನ ಕೈ ಹಿಡಿದು 3 ಸುತ್ತು ಕರ್ಕೊಬಂದು ನಂತರ ಧಾರೆ ಮಂಟಪದಲ್ಲಿ ನಿಲ್ಲಿಸಿ ಅಂತರ್ಪಟ ಸರಿಸೋದು, ಹಾಗೆ ಜೀರಿಗೆ ಹಾಕೋದು ಶಾಸ್ತ್ರವನ್ನು ಮಾಡ್ತಾರೆ. ಬಟ್ ಇಲ್ಲಿ ಏನಂತಂದರೆ ಚೌಲ್ಟ್ರಿಯಿಂದ ಹೊರಗಡೆನೇ ಈ ಶಾಸ್ತ್ರವನ್ನು ಮಾಡ್ತಿದ್ರು. ಇಲ್ಲೂ ಆ ಹುಡುಗಿಯನ್ನು ಎತ್ಕೊಂಡು ಕರ್ಕೊಂಬರ್ತಾರೆ, ಅಂತರ್ಪಟ ಇಟ್ಬಿಟ್ಟು ಜೀರಿಗೆ ಹಾಕ್ಸೋವಂಥದ್ದು ಮಾಡ್ತಿದ್ದಾರೆ. ಸೊ ನನಗನ್ಸಿದ್ದು ಎಲ್ಲ ಕಡೆ ಶಾಸ್ತ್ರಗಳನ್ನ ಮಾಡ್ತಾರೆ, ಬಟ್ ಮಾಡುವಂಥ ರೀತಿ ವಿಧಾನಗಳು ಬೇರೆ ಬೇರೆದಾಗಿರುತ್ತೆ ಅಂತ ನನಗನ್ಸಿದ್ದು. ಹಾಗೆ ನನಗೆ ಯೂನಿಕ್ ಅನ್ನಿಸ್ತು. ಈ ಥರ ಹಾರ ಬದಲಾಯಿಸೋದು ಎತ್ಕೊಂಡು ಎಲ್ಲ ಫನ್ನಾಗಿ ನಾನು ಬೇರೆ ಸೆಲೆಬ್ರಿಟೀಸ್ ಮ್ಯಾರೇಜಸ್ ಎಲ್ಲ ನೋಡಿದ್ದೆ. ಬಟ್ ಇದೇನೋ ನನಗೆ ತುಂಬ ಖುಷಿ ಆಯಿತು ನೋಡಿದ ತಕ್ಷಣ. ಹಾಗಾಗಿ ಕೈಯಲ್ಲಿ ಮೊಬೈಲ್ ಇದ್ದಿದ್ದರಿಂದ ಒಂದು ಫುಟೇಜ್ನ ಆ್ಯಡ್ ಮಾಡಿದ್ದೀನಿ. ಈ ಕಪಲ್ಸ್ ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು, ಸೊ ರೆಡಿಯಾಗಿ ಅಲ್ಲಿಗೆ ಹೋದೆ. ನಮ್ಮ ಅಮ್ಮನೂ ಬಂದಿದ್ದರು. ನೆಕ್ಸ್ಟ್ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಅಂಗಡಿ ಹತ್ರ ಬಂದೆ. ಹಾಗೆ ಹೇಳ್ತಾ ಇದ್ದೆ, ನಾನು ಆ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಇನ್ ಕೇಸ್ ಯಾರಾದರೂ ಕೇಳಿದ್ರೆ ಅವ್ರಿಗೆ ಹೇಳಿ ಅಂತ. ಒಲೆ ಮೇಲೆ ಈ ಥರ ಹಾಲಿಟ್ಟು ಸಡನ್ನಾಗಿ ಉಕ್ಕಬಾರ್ದು ಅಂತಂದರೆ ಒಂದು ಟಿಪ್ ಏನಪ್ಪ ಅಂತಂದರೆ, ಒಂದು ಕಾಟನ್ ತಗೊಂಡು ಯೂಸ್ ಮಾಡುವಂತಹ ಅಡಿಗೆ ಎಣ್ಣೆ ಯಾವುದಾದ್ರೂ ಆಗಿರ್ಬೋದು, ಆಯಿಲು, ಅದನ್ನು ಸುತ್ತ ಈ ಥರ ಹಾಕಿದ್ರೆ ಒಲೆ ಮೇಲೆ ಹಾಲು ತಕ್ಷಣ ಉಕ್ಕಿ ಬರೋಲ್ಲ. ಎಷ್ಟು ಮೇಲೆ ಬಂದ್ರೂ ಅದು ಒಳಗೇ ಕುದೀತಾ ಇರುತ್ತೆ. ಹಾಗೆಯೇ ಇದೊಂದು ಟಿಪ್ ನನಗೆ ವರ್ಕ್ ಆಯಿತು, ನಿಮಗೂ ವರ್ಕ್ ಆಗುತ್ತೆ. ನೋಡಿಬೇಕಿದ್ರೆ ವಿಡಿಯೋ ಮಾಡಿದ್ದೀನಿ ಕಂಪ್ಲೀಟ್. ಫುಲ್ಲು ಉಕ್ಕಕ್ಕೆ ಬಂದ್ರೂ ಪಾತ್ರೆಯಿಂದ ಹೊರಗಡೆ ಹಾಲು ಸ್ವಲ್ಪನೂ ಚೆಲ್ಲಿಲ್ಲ. ಯೂಸ್ಫುಲ್ ಆಗಿದೆ ಟಿಪ್, ನೀವು ಟ್ರೈ ಮಾಡಿ. ಇದಾಗಿತ್ತು ನನ್ನ ಈ ಮಿನಿ ವ್ಲಾಗ್. ಮತ್ತಷ್ಟು ಈ ಥರದ ಕಂಟೆಂಟ್ಗಳಿಗಾಗಿ ನನ್ನ ಫಾಲೋ ಮಾಡಿ. ಮತ್ತೆ ಸಿಗುವ, ಬಾಯ್ ಬಾಯ್.